ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಕುತೂಹಲ ಮೂಡಿಸಿರುವ ಸುಮಲತಾ ಮುಂದಿನ ನಡೆ. 18 ದಿನದಿಂದ ಮಂಡ್ಯಕ್ಕೂ ಸುಮಲತಾ ಅವರು ಹೋಗಿಲ್ಲ. ನಿನ್ನೆ ನಡೆದ ದೋಸ್ತಿಗಳ ಮೀಟಿಂಗ್ನಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಅತ್ಯಾಪ್ತರ ಸಭೆ ಕರೆದಿರೋ ಸುಮಲತಾ ನಡೆ ಏನ್ ಹಾಗಾದ್ರೆ? ರೆಬಲ್ ಲೇಡಿ ಮುಂದಿನ ನಿರ್ಧಾರ ಏನು ಅನ್ನುವಂತ ಕುತೂಹಲ ಇದೆ. ನಾಳೆ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸುಮಲತಾ ಅವರು. ಹಾಗಾದ್ರೆ ಏನ್ ಡಿಸೈಡ್ ಮಾಡ್ತಾರೆ ಸುಮಲತಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅವರು 18 ದಿನ ಆಯಿತು ಮಂಡ್ಯಕ್ಕೆ ಹೋಗಿಲ್ಲ. ಒಂದು ವಾರದ ಹಿಂದೆ ದೆಹಲಿ ನಾಯಕರನ್ನ ಭೇಟಿ ಮಾಡ್ತಿದ್ರು. ತಮ್ಮ ಮಂಡ್ಯ ಟಿಕೆಟ್ಗಾಗಿ ಲಾಬಿಯನ್ನ ಮುಂದುವರಿಸಿದ್ರು. ಆದರೆ ಯಾವಾಗ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಯಿತು, ಆವಾಗ ಮೌನಕ್ಕೆ ಶರಣಾದ್ರು. ಹಾಗಾದ್ರೆ ಸೈಲೆಂಟ್ ಆಗಿರುವಂಥ ರೆಬಲ್ ಲೇಡಿ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾನು ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಕ್ಷೇತ್ರ ಮಾತ್ರ ಬಿಡಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಂತಹ ಸುಮಲತಾ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ನಾಳೆಯ ಮೀಟಿಂಗ್ ನಂತರವೇ ಗೊತ್ತಾಗಲಿದೆ. ಸುಮಲತಾ ಸೈಲೆಂಟ್ ಆಗಿರೋದು ಈ ದೋಸ್ತಿ ನಾಯಕರಲ್ಲೂ ಒಂದು ರೀತಿ ತಳಮಳವನ್ನ ಸೃಷ್ಟಿ ಮಾಡಿದೆ. ಸುಮಲತಾ ಅವರ ಮುಂದಿನ ನಡೆ ಏನು, ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಮಾತನಾಡ್ತಿಲ್ಲ ಅನ್ನೋದು ಕೂಡ ಕುತೂಹಲ. ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ, ಬೇಸರವನ್ನು ಕೂಡ ಅಟ್ಲೀಸ್ಟ್ ವ್ಯಕ್ತಪಡಿಸಿದ್ರೆ ಇವರು ಬೇಜಾರಾಗಿದ್ದಾರೆ ಅಂತ ಅನ್ಕೋಬಹುದು. ಅಥವಾ ನಾನು ಬೆಂಬಲವನ್ನ ಸೂಚಿಸ್ತೀನಿ ಮೈತ್ರಿ ಅಭ್ಯರ್ಥಿಗೆ ಅಂತ ಹೇಳಿದ್ರೆ ಓಕೆ, ಇವ್ರು ನಮ್ಮ ಜೊತೆಗಿದ್ದಾರೆ ಅಂತ ಅನ್ಕೋಬಹುದು. ಆದರೆ ಇವರು ಏನೂ ಮಾತನಾಡ್ತಾ ಇಲ್ಲ, ಇಲ್ಲಿ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಹಾಗಾದರೆ ಸುಮಲತಾ ಅವರು ಬಿಜೆಪಿ ಬೆಂಬಲವನ್ನು ಏನು ಸೂಚಿಸಿದ್ರು ಅದನ್ನು ಬಿಡ್ತಾರಾ, ಅಥವಾ ಬೇರೆ ಪಕ್ಷ ಜಾಯಿನ್ ಆಗ್ತಾರಾ, ಅಥವಾ ಬೇರೆ ಏನಾದರೂ ನಿರ್ಧಾರವನ್ನು ಮಾಡಿದ್ದಾರಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ, ಕುಮಾರಸ್ವಾಮಿ ಸ್ಪರ್ಧೆ ಫೈನಲ್ ಆಗ್ತಾ ಇದ್ದಂತೆ ಸುಮಲತಾ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.